ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಪುಷ್ಪಾಸ್ ಕಿಚನ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಅದು ಚಿಕನ್ ಬಿರಿಯಾನಿ ರೆಸಿಪಿ. ಈ ರೆಸಿಪಿ ನೀವು ನೋಡಬೇಕಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಕುಕ್ಕರಿಗೆ 100 ml ಅಷ್ಟು ನಾನು ಆಯಿಲ್ನ ಹಾಕ್ತಾಯಿದ್ದೀನಿ. ಇದಾದ ನಂತರ ನಾನು ಈ ಬಿರಿಯಾನಿ ಸ್ಪೈಸಸ್ ಏನು ಬರುತ್ತೆ, ಪಲಾವ್ ಎಲೆ ಇರ್ಬೋದು, ಚಕ್ಕೆ, ಲವಂಗ, ಏಲಕ್ಕಿ, ಜಾಕಾಯಿ, ಜಾಪತ್ರೆ, ಸ್ಟಾರ್, ಇದೆಲ್ಲನೂ ಸಹ ನಾನು ಆಯಿಲ್ನಲ್ಲಿ ಈಗ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಆಯಿಲ್ ಕಾದ ನಂತರ ನೀವು ಈ ಸ್ಪೈಸಸ್ನ ಆ್ಯಡ್ ಮಾಡಬೇಕಾಗತ್ತೆ. ಸೊ ಇದಾದ ನಂತರ ನಾನು ಒಂದು ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಅದನ್ನು ಸಹ ನಾನೀಗ ಫ್ರೈ ಮಾಡ್ತಾಯಿದ್ದೀನಿ. ಸೊ ಬಿರಿಯಾನಿ ಅಂದಮೇಲೆ ನಾವು ಒಂದು ಮಸಾಲ ರೆಡಿ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾನು ಒಂದು ಮಿಕ್ಸರ್ ಜಾರಿಗೆ 10 ಹಸಿಮೆಣಸಿನ್ಕಾಯಿ, 10ರಿಂದ 15 ಬೆಳ್ಳುಳ್ಳಿ, ಒಂದು ಚಿಕ್ಕ ತುಂಡಷ್ಟು ಶುಂಠಿ ಹಾಕಿದ್ದೀನಿ, ಒಂದಿಡಿ ಪುದೀನ, ಒಂದಿಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನಾನು ಇಲ್ಲಿ ಫೈನ್ ಪೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಈ ಥರ ಪೇಸ್ಟ್ ಆಗಿದೆ. ಇದಾದ ನಂತರ ನಾನು ಈರುಳ್ಳಿ ಏನು ಆಯಿಲಲ್ಲಿ ಆಲ್ರೆಡಿ ಫ್ರೈ ಆಗ್ತಾಯಿತ್ತಲ್ವ, ಅದಕ್ಕೆ ನಾನು ಈ ಮಸಾಲಾನ ನಾನು ಆ್ಯಡ್ ಮಾಡ್ತೀನಿ. ಸೊ ನಾನು ಇಲ್ಲಿ ಯಾವುದೇ ರೀತಿಯಾದಂಥ ಕಲರ್ ಆಗಿರ್ಬೋದು, ಟೇಸ್ಟಿಂಗ್ ಪೌಡರ್ ಆಗಿರ್ಬೋದು ನಾನು ಬಳಸೋದಿಲ್ಲ. ಸೊ ನೆಕ್ಸ್ಟ್ ನಾನು ಇಲ್ಲಿ ಒಂದು ಆಪಲ್ ಟೊಮೊಟೊನ ತೊಗೊಂಡಿದ್ದೀನಿ, ಅದನ್ನು ಸಹ ಕಟ್ ಮಾಡಿಬಿಟ್ಟು ಈ ಮಸಾಲೆ ಫ್ರೈ ಒಳಗಡೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋತೀನಿ. ಇದಾದ ನಂತರ ನಾನು ಆಲ್ಮೋಸ್ಟ್ ನಾನ್ ವೆಜ್ ರೆಸಿಪೀಸ್ನೆಲ್ಲ ನಾನು ಯೂಸ್ ಮಾಡೋದು ಕಲ್ಲುಪ್ಪು. ಸೊ ನಾನು ಇಲ್ಲಿ 2 ಸ್ಪೂನಷ್ಟು ನಾನು ಕಲ್ಲುಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕಲ್ಲುಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತೊಳೆದಿಟ್ಟಿರುವಂಥ ಚಿಕನ್ನ ಸಹ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಆ್ಯಡ್ ಮಾಡಿದ ಮೇಲೆ ನಾನು ಅರ್ಧ ಟೀ ಚಮಚದಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಈ ಮಸಾಲೆನೆಲ್ಲ ಹೊಂದ್ಕೊಳ್ಳೋ ಥರ ನಾನು ಮಿಕ್ಸ್ ಮಾಡ್ಕೋತೀನಿ. ಸೊ ಇದಾದ ನಂತರ ನೋಡಿ, ಈ ಥರ ಚೆನ್ನಾಗಿ ಎಣ್ಣೆಲ್ಲ ಬಿಡಬೇಕು, ಅಲ್ಲಿವರೆಗೂ ಮಸಾಲೆನ ನೀವು ಚೆನ್ನಾಗಿ ಫ್ರೈ ಮಾಡಬೇಕು. ಇದಾದ ನಂತರ ನಾನು 50 ml ಅಷ್ಟು ನಾನು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಮೊಸರನ್ನ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಫ್ಲೇವರ್ಫುಲ್ ಆಗುತ್ತೆ ರೈಸು, ಮತ್ತು ಸಾಫ್ಟ್ನೆಸ್ ಬರುತ್ತೆ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದಾದ ನಂತರ ನಾನು ಒಂದು ಬೌಲಿಗೆ ಏನು ಬೌಲ್ ತೋರಿಸೋ ಅದರಲ್ಲಿ ಒಂದು ಫುಲ್ ರೈಸ್ನ ನಾನು ತೊಗೊಂಡಿದ್ದೀನಿ. ಅಂದರೆ ಅದಕ್ಕೆ 2 ಕಪ್ಪಷ್ಟು ಸೇಮ್ ಅಳತೆನಲ್ಲಿ ನಾನು ನೀರು ಆ್ಯಡ್ ಮಾಡ್ಕೊತೀನಿ. ಈಗ ನಾನು ವಾಶ್ ಮಾಡಿ ಸೋಕ್ ಮಾಡಿ ಇಡ್ತಾಯಿದ್ದೀನಿ ರೈಸ್ನ ಸೈಡಿಗೆ. ಇದಾದ ನಂತರ ನಾನು ನಿಮ್ಗೆ ಹೇಳ್ದಂಗೆ 2 ಬೌಲಷ್ಟು ವಾಟರ್, ಅಂದರೆ ಒಂದು ಬೌಲಿಗೆ 1:2 ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ನಿಮ್ಗೆ ಏನಾದರೂ ಮಿಡಲಲ್ಲಿ ಟೇಸ್ಟು ಉಪ್ಪು ರಿಕ್ವೈರ್ಮೆಂಟ್ ಇದೆ ಅಂದರೆ ಉಪ್ಪನ್ನ ನೀವು ಹಾಕ್ಕೋಬೋದು. ಈಗ ನಾನು ಇಲ್ಲಿ 2 ಚಮಚದಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡಿದ್ದೀನಿ. ಸೊ ಇದು ನೀರು ಚೆನ್ನಾಗಿ ಕುದ್ದು ಮತ್ತು ಚಿಕನ್ ಎಲ್ಲ ಚೆನ್ನಾಗಿ ಬೇಯೋವರೆಗೂ ನೀರಿನಲ್ಲಿ ಹಾಗೆ ಬಿಡಬೇಕು, ಚೆನ್ನಾಗಿ ಕುದಿಸ್ಬೇಕು. ನೋಡಿ ನನಗೆ ನೆಕ್ಸ್ಟ್ ನಿಮಗೆ ವಿಡಿಯೋದಲ್ಲಿ ಕ್ಲಿಪ್ಪಿಂಗ್ಸ್ ಬರ್ತಾಯಿದೆ ನೋಡಿ, ಈ ಥರ ನೀವು ಚೆನ್ನಾಗಿ ಕುದಿಸ್ಬೇಕು. ಇದಾದ ನಂತರ ನೀವೇನು ಆ್ಯಡ್ ಮಾಡಬೇಕಂತಂದರೆ ಇಲ್ಲಿ ನೋಡಿ, ಈ ಥರ ಕುದಿ ಬಂತು. ಇದಾದ ನಂತರ ನೀವು ತೊಳೆದಿಟ್ಟಿರೋಂಥ ಅಕ್ಕಿ ಏನಿರುತ್ತಲ್ಲ, ನೆನೆಸಿಟ್ಟಿರ್ತೀವಲ್ಲ, ಅದನ್ನು ಒಂದು ಡ್ರಾಪ್ ವಾಟರ್ ಇಲ್ದಂಗೆ ಸೋಸ್ಕೊಂಡು ನಾವು ಇಲ್ಲಿ ಏನು ಬಿರಿಯಾನಿ ರೆಡಿ ಮಾಡಿದ್ವಿ ವಾಟರು ಮಾಡಲಿಕ್ಕೆ, ಅದರಲ್ಲಿ ನೀವು ಆ್ಯಡ್ ಮಾಡಬೇಕು. ಚೆನ್ನಾಗಿ ಆ್ಯಡ್ ಮಾಡಿ ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡಿ ತಳ ಹಿಡಿದಿರೋ ಥರ ನೀವು ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ 60 to 70% ಓಪನ್ ಲಿಡ್ಡಲ್ಲೇ ನಾನು ಯಾವತ್ತೂ ಬಿರಿಯಾನಿನ ನಾನು ಬೇಯಿಸ್ಕೊಳ್ತೀನಿ. ಈ ಮಸಾಲೆನಲ್ಲಿ ನೀವು ಪಲಾವ್ನೂ ಸಹ ಮಾಡ್ಬೋದು, ವೆಜಿಟೇಬಲ್ ಪಲಾವ್ ಮಾಡ್ಬೋದು. ಈಗ ನಾನು 1 ಟೇಬಲ್ ಸ್ಪೂನಷ್ಟು ಗೀನ ಆ್ಯಡ್ ಮಾಡಿದ್ದೀನಿ. ಗೀ ಆ್ಯಡ್ ಮಾಡಿದ್ಮೇಲೆ ನೋಡಿ, ಈಗ ಒಂದು ಆಲ್ಮೋಸ್ಟ್ 70 to 80% ರೈಸ್ ಕುಕ್ ಆಗಿದೆ. ಸೊ ನಾನು ಇವಾಗ ಏನು ಮಾಡ್ತೀನಿ, ಲಿಡ್ನ ಕ್ಲೋಸ್ ಮಾಡ್ತೀನಿ. ಸೊ ನೋಡಿ, ಈ ಅದರವರೆಗೂ ನಾನು ಓಪನ್ ಲಿಡ್ಡಲ್ಲೇ ಬೇಯಿಸ್ಕೊತೀನಿ. ನೆಕ್ಸ್ಟು ನಾನು ಇದಕ್ಕೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಾದಮೇಲೆ 1 or 2 ವಿಷಿಲ್ಲು ನೀವು ಕೂಗಿಸ್ಕೊಂಡ್ರೆ ಸಾಕು, ಬಿರಿಯಾನಿ ರೈಸು ರೆಡಿ ಆಗುತ್ತೆ. ಸೊ ಇದನ್ನು ನೀವು ಮೊಸರು ಬಜ್ಜಿ ಜೊತೆಗೂ ಸಹ ನೀವು ಸರ್ವ್ ಮಾಡ್ಬೋದು, ಅಥವಾ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಚಿಕನ್ ಚಾಪ್ಸ್ನ ತೋರಿಸಿದ್ದೆ, ಅದರಲ್ಲೂ ಸಹ ನೀವು ಬಿರಿಯಾನಿನ ಟೇಸ್ಟ್ ಮಾಡ್ಬೋದು. ಸೊ ನೋಡಿ, ಈಗ ನಾನು ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ. ಬಿಸಿ ಆರಿದ್ಮೇಲೆ ಓಪನ್ ಮಾಡಿ. ಈಗ ನೋಡಿ, ಎಲ್ಲ ರೈಸಿಗೂ ಸಹ ಮಸಾಲೆ ನಾವೇನೇನು ಹಾಕಿರ್ತೀವಿ ಅದು ಚೆನ್ನಾಗಿ ಹಿಡ್ದಿಡುತ್ತೆ. ಉಪ್ಪು ಇರ್ಬೋದು, ಖಾರ ಇರ್ಬೋದು, ಮಸಾಲೆ ಇರ್ಬೋದು. ಅದಕ್ಕೋಸ್ಕರ ನಾನು 80% ಓಪನ್ ಲಿಡ್ಡಲ್ಲೇ ಬೇಯಿಸ್ಕೊತೀನಿ ಆಲ್ಮೋಸ್ಟ್ ಈ ಬಿರಿಯಾನಿ ರೆಸಿಪೀಸ್ ಎಲ್ಲನೂ. ಸೊ ನೋಡಿ, ಇದನ್ನು ಹಾಟಾಗಿ ನೀವು ಸರ್ವ್ ಮಾಡಿ. ಸಂಡೇ ಎಸ್ಪೆಷಲಿ ಮಕ್ಕಳಿಗೆ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋರಿಗೆ ಒಳ್ಳೆ ನಿಮಗೇನಂತಂದರೆ ಲಂಚ್ ಆರ್ ಡಿನ್ನರ್ ರೆಸಿಪಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮೋರ್ ಡೀಟೇಲ್ಸ್ ಬೇಕಿದ್ರೆ ನನಗೆ DM ಮಾಡಿ. ನಿಮಗೆ ಏನೇನು ನೆಕ್ಸ್ಟು ವೆರೈಟಿ ಆಫ್ ಕುಕಿಂಗ್ ನನ್ನ ಬ್ಲಾಗಲ್ಲಿ ನೀವು ನೋಡಬೇಕು ಅಂತ ಅಂದ್ಕೊಂಡಿದ್ದೀರ, ಅಥವಾ ಯೂಟ್ಯೂಬ್ ಚಾನಲಲ್ಲಿ ನನಗೆ DM ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ಅಂತೂ ಆಸಮ್ ಆಗಿದೆ. ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ಪುಷ್ಪಾಸ್ ಕಿಚನ್ 06. ಥ್ಯಾಂಕ್ ಯು ಸೋ ಮಚ್ ಗೈಸ್. ಟೇಸ್ಟ್ ಅಂತೂ ಆಸಮ್ ಆಗಿದೆ. ಥ್ಯಾಂಕ್ ಯು.